ಜಾಲಿ LLB 3 ಇದು ಸುಭಾಷ್ ಕಪೂರ್ ಅವರು ಡೈರೆಕ್ಟ್ ಮಾಡಿ ಅಕ್ಷಯ್ ಕುಮಾರ್, ಅರ್ಷದ್ ವಾರ್ಸಿ, ಸೌರಭ್ ಶುಕ್ಲಾ ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ. ಜಾಲಿ LLB ಬಾಲಿವುಡ್ ನ ಒನ್ ಆಫ್ ದ ಮೋಸ್ಟ್ ಪ್ರಾಫಿಟಬಲ್ ಫ್ರಾಂಚೈಸಿಗಳಲ್ಲಿ ಒಂದು. ಇದರ ಮೊದಲ ಅವತರಣಿಕೆ 12 ಕೋಟಿಯಲ್ಲಿ ನಿರ್ಮಾಣಗೊಂಡು 50 ಕೋಟಿ ಗಳಿಸಿತ್ತು. ಅಂಡ್ ಇದರ ಎರಡನೇ ಪಾರ್ಟು 80 ಕೋಟಿ ಹಾಕಿ 250 ಕೋಟಿಯನ್ನ ಕೊಳ್ಳೆ ಹೊಡೆದಿತ್ತು. ಇಷ್ಟೊಂದು ಸಕ್ಸಸ್ಫುಲ್ ಫ್ರಾಂಚೈಸಿಯ ಮೂರನೇ ಅವತರಣಿಕೆ ಹೇಗಿದೆ, ಸಿನಿಮಾದಲ್ಲಿ ಏನೆಲ್ಲ ಖುಷಿ ಕೊಡ್ತು, ಏನೆಲ್ಲ ಕಾಟ ಕೊಡ್ತು, ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆದ್ರೆ ಅಂಡ್ ಸಿನಿಮಾ ನೋಡೋ ವಿಷಯದಲ್ಲಿ ಅದು ನಿಮ್ಗೆ ಹೆಲ್ಪ್ ಮಾಡೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಲಿ LLB ಪಾರ್ಟ್ 1 ನಲ್ಲಿ ಅರ್ಷದ್ ವಾರ್ಸಿ ಅವರು ಕಾಣಿಸ್ಕೊಂಡಿದ್ರು. ಅದೇ ಎರಡನೇ ಭಾಗದಲ್ಲಿ ಅಕ್ಷಯ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ರು. ಅಂಡ್ ಇದರ ಮೂರನೇ ಅವತರಣಿಕೆಯಲ್ಲಿ ಇಬ್ರು ಲೀಡ್ಗಳು ಒಟ್ಟಾಗಿ ಸೇರಿದರೆ ಇಲ್ಲಿನ ಕತೆ ಸುತ್ತೋದು ಜಾಲಿ ಹಾಗೂ ಇನ್ನೊಂದು ಜಾಲಿಯ ಸುತ್ತ. ಎಣ್ಣೆ ಸೀಗೆಕಾಯಿ ತರ ಇರುವಂತಹ ಇವರ ಸಂಬಂಧ ಒಂದು ಕೇಸ್ನಿಂದ ಇನ್ನಷ್ಟು ಹಾಳಾಗುತ್ತೆ. ಏನ ಕೇಸು, ಕೊನೆಗೆ ಯಾರು ಗೆದ್ರು ಅನ್ನೋದೇ ಇಲ್ಲಿನ ಪ್ಲಾಟ್. ಇವರು ತಗೊಂಡಿರುವಂತಹ ಪ್ಲಾಟ್ ಲೈನ್ ಅನ್ನ ಸಖತ್ ರಿಲೇಟಬಲ್ ಆಗಿ ಇಟ್ಟಿದ್ದಾರೆ. ಹೇಗೆ ಒಬ್ಬ ಶ್ರೀಮಂತನಿಗೆ ಬಡವನ ಬಾಳು ಹಾಳೆಗೂ ಕಡೆ ಅನ್ನೋದನ್ನ ಒಳ್ಳೆ ಸೀಕ್ವೆನ್ಸಸ್ ನ ಮುಖಾಂತರ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಕ್ಷಯ್ ಕುಮಾರ್ ಹಾಗೂ ಅರ್ಷದ್ ವಾರ್ಸಿ ತಮ್ಮ ರೋಲ್ ಗಳಲ್ಲಿ ಎಕ್ಸಲೆಂಟ್ ವರ್ಕ್ ಅನ್ನ ಮಾಡಿದ್ದಾರೆ. ಇಬ್ರಿಗೂ ಬಹಳ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಇಬ್ರು ತಮ್ಮ ರೋಲ್ಸ್ ಅನ್ನ ತುಂಬಾ ಈಸಿಯಾಗಿ ಪುಲ್ ಆಫ್ ಮಾಡಿದ್ದಾರೆ. ಅಂಡ್ ಅದು ಎಫರ್ಟ್ಲೆಸ್ ಆಗಿ ಸ್ಕ್ರೀನ್ ಮೇಲೆ ಕಾಣುತ್ತೆ, ಅದನ್ನ ನಾನು ಗಮನಿಸಿದೆ ಕೂಡ. ಅವರ ನಡುವಿನ ಆರ್ಗ್ಯುಮೆಂಟ್ ಸೀನ್ಸ್ ಕೂಡ ಸಖತ್ ಸೆನ್ಸಿಬಲ್ ಆಗಿ ಗ್ರೌಂಡೆಡ್ ಆಗಿ ತೋರಿಸಿದ್ದಾರೆ. ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇದ್ರು ಪ್ರೆಸೆಂಟೇಷನ್ ಗ್ರೌಂಡೆಡ್ ಆಗಿ ಇಟ್ಟಿರೋದು ಒಂದು ಒಳ್ಳೆ ಸಂಗತಿ. ಜಾಲಿ LLB ಫ್ರಾಂಚೈಸಿನಲ್ಲಿ ಇವರು ಆರಿಸ್ಕೊಳ್ಳುವಂತಹ ಪ್ಲಾಟ್ ಲೈನು ಚೆನ್ನಾಗಿರ್ತಾನೆ ಬಂದಿದೆ. ಒಂದು ಸೆನ್ಸಿಟಿವ್ ಮ್ಯಾಟರ್ ಅನ್ನ ತಗೊಂಡು ಅದಕ್ಕೆ ಫ್ಯಾಮಿಲಿ ಫ್ರೆಂಡ್ಲಿ ಕಾಮಿಡಿಯನ್ನ ಆಡ್ ಮಾಡಿ, ಡ್ರಾಮಾ ಆಡ್ ಮಾಡಿ, ಥ್ರಿಲ್ನು ಸೇರಿಸೋದು ಬಹಳ ಕಷ್ಟಕರವಾದ ಕೆಲಸ. ಬಟ್ ಈ ಸಿನಿಮಾದಲ್ಲಿ ಅದನ್ನ ಇಲ್ಲಿನ ಡೈರೆಕ್ಟರ್ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಕೋರ್ಟ್ ನ ಪ್ರೊಸೀಡಿಂಗ್ಸ್ ಹೇಗಿರುತ್ತೆ, ಒಬ್ಬ ಲಾಯರ್ ಆದವನು ಯಾವ್ದನ್ನೆಲ್ಲ ನೋಡ್ಕೋಬೇಕು ಅಂಡ್ ಈ ಎಲ್ಲಾ ಡೀಟೇಲ್ಸ್ ಗಳನ್ನ, ಲಾಜಿಕ್ ಗಳನ್ನ ಸಿನಿಮಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ಒಂದು ಸಲ ಈ ಸಿನಿಮಾದ ಎಮೋಷನಲ್ ವೈಬು ನಿಮಗೆ ಕನೆಕ್ಟ್ ಆಗೋದ್ರೆ ಬಹಳಷ್ಟನ್ನ ಇದು ಫೀಲ್ ಮಾಡಿಸುತ್ತೆ ಅಂಡ್ ಖಂಡಿತ ಆಸ್ ಎ ಸ್ಟೋರಿ ಇದು ಗೆದ್ದಿದೆ ಅಂತ ಹೇಳ್ತೀನಿ. ಕತೆಗೆ ಒಂದು ಪರ್ಪಸ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾ ಸ್ವಲ್ಪ ಪೇಷನ್ಸ್ ಅನ್ನ ಟೆಸ್ಟ್ ಮಾಡುತ್ತೆ, ಆದ್ರೆ ಕತೆ ಸಾಗೋ ವಿಧಾನ, ಗತಿ ಎರಡು ಖುಷಿ ಕೊಟ್ವು. ಸೌರಭ್ ಶುಕ್ಲಾ ಜಡ್ಜ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು ಈ ಹಿಂದಿನ ಪಾರ್ಟ್ಸ್ ನಂತೆಯೇ ಇಲ್ಲೂ ಕೂಡ ಕ್ರೇಜಿ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿದೆ ಅಂಡ್ ಕಥೆಯನ್ನ ಆಸ್ ವೆಲ್ ಆಸ್ ಸಿನಿಮಾವನ್ನ ಎಲಿವೇಟ್ ಮಾಡಿದೆ. ಅವರ ಮ್ಯಾನರಿಸಮು ಎಮೋಷನ್ ನಲ್ಲೇ ನಗುವನ್ನ ಹುಟ್ಟಿಸ್ತಾರೆ ಅಂಡ್ ಅದು ಒಬ್ಬ ಸ್ಕಿಲ್ಡ್ ಆರ್ಟಿಸ್ಟ್ ನಿಂದ ಮಾತ್ರ ಸಾಧ್ಯ ಅಂತ ನಾನು ನಂಬ್ತೀನಿ. ಇಲ್ಲಿ ತಗೊಂಡಿರೋದು ಸೀರಿಯಸ್ ಕೇಸ್. ಕತೆ ಕೂಡ ಒಂದು ಹಂತದ ನಂತರ ಲಿಟರಲಿ ತುಂಬಾ ಸೀರಿಯಸ್ ಆಗುತ್ತೆ, ಆದ್ರೆ ಇದರ ನಡುವೆ ಅವರು ಕಾಮಿಡಿನ ಇನ್ಫ್ಯೂಸ್ ಮಾಡಿದಂತಹ ರೀತಿ ತುಂಬಾ ಇಷ್ಟ ಆಗುತ್ತೆ. ಹೆಸರಿಗೆ ಮಾತ್ರಕ್ಕೆ ಕಾಮಿಡಿ ಅಂತ ಅಂದು 4ರಿಂದ 5 ಜೋಕನ್ನ ನಮ್ಮ ಮೇಲೆ ಫೋರ್ಸ್ಫುಲ್ ಆಗಿ ಎಸೆಯುವಂತಹ ಈ ಟೈಮಲ್ಲಿ ಇವರು ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲಿನ ಪ್ರೆಸೆಂಟೇಷನ್ ಅಂಡ್ ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಪ್ರೊಡಕ್ಷನ್ ಡಿಸೈನ್ ಅಂಡ್ ಕ್ವಾಲಿಟಿ, ಕೋರ್ಟ್ ನ ಸೆಟ್ ಮಾಡಿರುವಂತಹ ವಿಧಾನ, ಕ್ಯಾಮ್ರಾ ವರ್ಕು ಎಲ್ಲವೂ ಆನ್ ಪಾಯಿಂಟ್ ಇತ್ತು. ಎಕ್ಸ್ಟ್ರಾ ಯುನೀಕ್ ಆಗಿ ಏನೋ ಟ್ರೈ ಮಾಡೋದಕ್ಕೆ ಕತೆ ಡಿಮ್ಯಾಂಡ್ ಮಾಡಲ್ಲ ಅಂಡ್ ಮೇಕರ್ಸ್ ಕೂಡ ಸಿನಿಮಾಗೆ ಏನ್ ಅವಶ್ಯಕತೆ ಇದೆಯೋ ಅಷ್ಟನ್ನ ಮಾತ್ರ ಸ್ಪೆಂಡ್ ಮಾಡಿದ್ದಾರೆ ಅನ್ನುವಂತಹ ವೈಬು ನಿಮ್ಗೆ ಕಾಣುತ್ತೆ. ಸಿನಿಮಾದ BGM ಸಖತ್ ವಾರ್ಮಿಂಗ್ ಆಗಿತ್ತು, ಒಂದು ಅಪ್ಪುಗೆಯನ್ನ ಅದು ಕೊಡುತ್ತೆ. ಇಲ್ಲಿ ಇರೋದು ಒಂದ್ ಹಾಡು ಮಾತ್ರ ಅಂಡ್ ಅದರ ಪ್ಲೇಸ್ಮೆಂಟ್ ಜಸ್ಟಿಫೈಡ್ ಆಗಿತ್ತು ಅಂಡ್ ಆ ಹಾಡು ಕೂಡ ಕೇಳೋದಕ್ಕೆ ಚೆನ್ನಾಗಿದೆ. ಸಿನಿಮಾದ ಹೈಲೈಟ್ ಅಂದ್ರೆ ಕೊನೆಯ 20 ನಿಮಿಷ ಸಿನಿಮಾಲಿ ಏನೇನು ವರ್ಕ್ ಆಗ್ಬೇಕಿತ್ತು ಅಂತ ಅನ್ಸಿತ್ತು ಅದನ್ನೆಲ್ಲ ಈ ಕ್ಲೈಮ್ಯಾಕ್ಸ್ ಕವರ್ ಅಪ್ ಮಾಡಿ ಬಿಸಾಕ್ಬಿಟ್ಟಿದೆ. ಇನ್ನು ನೆಗೆಟಿವ್ಸ್ ಅಥವಾ ಮೈನಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನನಗೆ ವರ್ಕ್ ಆಗದೆ ಇದ್ದಿದ್ದು ಇಲ್ಲಿನ ಡ್ಯೂರೇಷನ್. 2 ಗಂಟೆ 40 ನಿಮಿಷಗಳ ರನ್ ಟೈಮ್ ಹೊಂದಿರುವಂತಹ ಈ ಸಿನಿಮಾ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಎಡುತ್ತು, ಅಲ್ಲಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಸಿನಿಮಾ ತನ್ನನ್ನ ತಾನು ಸಂಭಾಳಿಸ್ಕೊಳ್ತು ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ಹುಮಾ ಕುರೇಶಿ, ಅಮೃತಾ ರಾವ್ ಅವರು ಕೂಡ ಕಾಣಿಸ್ಕೊಂಡಿದ್ದು ಅವರ ಸ್ಕ್ರೀನ್ ಟೈಮು ತುಂಬಾ ಕಮ್ಮಿ ಇದೆ ಅಂಡ್ ಅವರ ಪಾತ್ರದ ಅವಶ್ಯಕತೆಯನ್ನ ಪ್ರಶ್ನೆ ಮಾಡೋ ಹಾಗೂ ಮಾಡ್ತು. ಅದನ್ ಬಿಟ್ರೆ ಅಂತ ದೊಡ್ಡ ನೆಗೆಟಿವ್ಸ್ ನನಗೇನು ಕಾಣಿಸ್ಲಿಲ್ಲ. ಖಡಕ್ ಆಗಿ ಹೇಳೋದಾದ್ರೆ ಜಾಲಿ LLB ಪಾರ್ಟ್ 3 ಒಂದು ಗುಡ್ ವಾಚ್. ಕಾಮಿಡಿ, ಸೆನ್ಸಿಟಿವ್ ಟಾಪಿಕ್, ಕೋರ್ಟ್ ರೂಮ್ ಡ್ರಾಮಾ ಈ ಮೂರು ಆಕ್ಚುಲಿ ಸೆಪರೇಟ್ ಜಾನರ್. ಬಟ್ ಇಲ್ಲಿ ಆ ಮೂರು ಜಾನರ್ ಗಳನ್ನ ಒಗ್ಗೂಡಿಸಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡೋ ಹಾಗೆ ಮಾಡ್ಕೊಂಡಿದ್ದಾರೆ. ಫ್ಯಾಮಿಲಿ ಜೊತೆಗೆ ಒಂದು ಒಳ್ಳೆ ಸಿನಿಮಾ ನೋಡಬೇಕು ಈ ವೀಕೆಂಡ್ ಅಂತ ಅನ್ಕೊಂಡಿದ್ರೆ ಈ ಸಿನಿಮಾನ ನೀವು ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತೀನಿ. ಇದಾಗಿತ್ತು ಜಾಲಿ LLB ಪಾರ್ಟ್ 3 ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.